ಅಫ್ಜಲ್ಪುರ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಶಿವಕುಮಾರ ನಾಟಿಕರ ಅವರ ನೇತೃತ್ವದಲ್ಲಿ ಭೀಮಾ ನದಿಗೆ ನೀರು ಹರಿಸುವಂತೆ ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಗುರುದೇವ್ ಡಿ ಪೂಜಾರಿ ಹಾಗೂ ಎಲ್ಲ ಕಾರ್ಯಕರ್ತರು ಸಂಪೂರ್ಣ ಬೆಂಬಲವನ್ನು ನೀಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಲತೀಫ್ ಕಲಬುರ್ಗಿ, ಕಾರ್ಯಾಧ್ಯಕ್ಷರಾದ ಜೈ ಭೀಮ್ ಅಂಗಡಿ, ಮಾರ್ಗದರ್ಶಕರು ಶಾಂತಕುಮಾರಿ ಹಿರೇಮಠ್, ಮಹಿಳಾ ಗೌರವಾಧ್ಯಕ್ಷರಾದ ಅಂಬುಜಾ ಡಾಂಗೆ, ರೈತ ಘಟಕ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮೀಪುತ್ರ ಜಮಾದಾರ, ಯುವ ಘಟಕ ಅಧ್ಯಕ್ಷರಾದ ರಮೇಶ್ ಬುಳುಂಡಗಿ, ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಸಂಜಯ್ ವಾಟರ್, ಸಮಾನ ಜಮಾದಾರ, ಸಿದ್ಧಾರ್ಥ ಮೇಲಿನಕೇರಿ, ಕರವೇ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಂಜುನಾಥ ಹಡಪದ, NKS TV4. ನಾವು ಅಫ್ಜಲ್ಪುರ ಪಟ್ಟಣದಲ್ಲಿ ಭೀಮಾ ನದಿಗೆ ನೀರು ಹರಿಸುವಂತೆ ಆಗ್ರಹಿಸಿ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಭೀಮಾ ನದಿ ಈ ಭಾಗದ ಜನರ ಜೀವನಾಡಿ. 3 ಜಿಲ್ಲೆ 7-8 ತಾಲೂಕುಗಳಿಗೆ ನೀರನ್ನು ಕೊಡ್ತಕ್ಕಂಥ, ರೈತರ ಬದುಕನ್ನು ಹಸನು ಮಾಡುವಂಥ, ರೈತರಿಗೆ ಆರ್ಥಿಕ ಶಕ್ತಿಯನ್ನು ತುಂಬುವಂಥ ಒಂದು ಈ ಭಾಗದ ಜನರ ಜೀವನಾಡಿ ಅದು ಭೀಮಾ ನದಿ. ಪದೇ ಪದೇ ಭೀಮಾ ನದಿಯಲ್ಲಿ ಬೇಸಿಗೆ ದಿನಗಳಲ್ಲಿ ಒಣಗಿ ಹೋಗುವುದರಿಂದ ಇದರಿಂದ ರೈತರಿಗೆ ಬಹುದೊಡ್ಡ ಅನ್ಯಾಯ ಆಗ್ತಾ ಇದೆ. ಯಾಕೆ ಭೀಮಾ ನದಿಯನ್ನು ಬೇಸಿಗೆ ದಿನದಲ್ಲಿ ಬತ್ತಿ ಹೋಗ್ತಾ ಇದೆ ಅನ್ನೋದನ್ನ ನಾವು ಗಂಭೀರವಾದಂಥ ಆಲೋಚನೆಯನ್ನು ಮಾಡಿದಾಗ ಮಹಾರಾಷ್ಟ್ರದಿಂದ ನಮ್ಮ ಪಾಲಿನ ನೀರೇನು ಬರಬೇಕಾಗಿತ್ತು ಅದನ್ನು ಇವತ್ತು ಮಹಾರಾಷ್ಟ್ರದವರು ನಮ್ಮ ಹಕ್ಕಿನ ನೀರನ್ನು 15 TMC ಬಿಡ್ತಾ ಇಲ್ಲ. ಅವರು ಅದನ್ನು ನಮ್ಮ ನೀರನ್ನು ಕೂಡ ಅವರು ಬಳಕೆಯನ್ನು ಮಾಡ್ಕೋತಾ ಇದ್ದಾರೆ. ಅಕ್ರಮವಾದಂಥ ನೀರಾವರಿ ಯೋಜನೆಗಳನ್ನು ಮಾಡ್ಕೊಂಡಿದ್ದಾರೆ. ಹಲವಾರು ಅವರು ನೀರು ಹಿಡಿದಿಟ್ಟುಕೊಳ್ಳುವಂಥ ಡ್ಯಾಮ್ಗಳನ್ನು ಕಟ್ಕೊಂಡಿದ್ದಾರೆ. ಹೀಗಾಗಿ ಭೀಮಾ ನದಿಗೆ ನೀರನ್ನು ಬರ್ತಾ ಇಲ್ಲ. ಪದೇ ಪದೇ ಮತ್ತೆ ಭೀಮಾ ನದಿ ಬತ್ತಿ ಹೋಗೋದ್ರಿಂದ ಬಹುದೊಡ್ಡ ಅನ್ಯಾಯವನ್ನು ಭೀಮಾ ತೀರದ ಜನತೆಗೆ ಆಗ್ತಾ ಇದೆ. ಅದನ್ನು ಖಂಡಿಸಿ ಕೂಡಲೇ ಭೀಮಾ ನದಿ ಇವತ್ತು ನಾವು ಮಾರ್ಚ್ 2ನೇ ವಾರದಲ್ಲಿ ಇನ್ನು ಈ ಮಾರ್ಚ್ ಅರ್ಧ ತಿಂಗಳು ಮುಂದೆ ಏಪ್ರಿಲ್ ಮತ್ತು ಮೇ ಮತ್ತು ಜೂನ್ ತಿಂಗಳಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಸಮಸ್ಯೆನ ಆಗ್ತದೆ. ಈ ಭಾಗದಲ್ಲಿ ಎಡ ಮತ್ತು ಬಲದಂಡೆಯಲ್ಲಿರ್ತಕ್ಕಂಥ ಭೀಮಾ ತೀರದ ಜನತೆಗೆ ಇವತ್ತು ಭೀಮಾ ನದಿಯನ್ನ ನೀರು ಹರಿಸಿದ್ರೆ ರೈತರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಲಕ್ಷಾಂತರ ಎಕರೆ ಕಬ್ಬನ್ನು ಬೆಳೀತಾ ಇದ್ದಾರೆ. ಸರಿಸುಮಾರು ಇವತ್ತು ನಮ್ಮ ಇಂಡಿ, ಸಿಂದಗಿ, ಜೇವರ್ಗಿ, ಅಫ್ಜಲ್ಪುರ ಈ 4 ತಾಲೂಕಿನಲ್ಲಿ ಸರಿಸುಮಾರು 45 ಲಕ್ಷ ಟನ್ ಕಬ್ಬನ್ನು ಬೆಳೀತಾರೆ. 1,000 ಕೋಟಿ ರೂಪಾಯಿಯಷ್ಟು ರೈತರಿಗೆ ವರದಾನ ಬರ್ತದೆ, ವರಮಾನ ಬರ್ತದೆ. ಅದರಿಂದ ಲಾಭ ಆಗ್ತದೆ. ಅವ್ರ ಬದುಕುಗಳನ್ನು ಆರ್ಥಿಕ ಸ್ಥಿತಿಯಿಂದ ಗಟ್ಟಿ ಆಗ್ತವೆ. 2 ತಿಂಗಳು ಏನಾದರೂ ನೀರನ್ನ ಸರ್ಕಾರ ಬಿಡಿಸದೇ ಹೋದ್ರೆ ಭೀಮಾ ನದಿಯನ್ನ ಹಿಂಗೆ ಬತ್ತಿ ಹೋಗ್ಬಿಟ್ರೆ 1,000 ಕೋಟಿಯಷ್ಟು ನಷ್ಟವನ್ನ ರೈತರಿಗೆ ಆಗ್ತದೆ. ರೈತ ಈಗಾಗಲೇ ಬರಗಾಲದಿಂದ ಕಂಗೆಟ್ಟು ಇವತ್ತು ಆರ್ಥಿಕ ದುಸ್ಥಿತಿಯಲ್ಲಿದ್ದಾರೆ. ಅದರ ಸಲುವಾಗಿ ಕೂಡಲೇ ಭೀಮಾ ನದಿಗೆ 5 TMC ನೀರನ್ನ ಉಜನಿ ಅಣೆಕಟ್ಟಿನಿಂದನೇ ಬಿಡಬೇಕು ಅನ್ನುವಂಥ ಆಗ್ರಹ ನಂದಿದೆ. ಬಹಳ ಜನ ನಮ್ಮ ಭಾಗದ ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು, ಕೆಲವೊಂದು ಜನ ಮುಖಂಡರು ಮಾತಾಡ್ತಾರೆ ಉಜನಿ ಅಣೆಕಟ್ಟಿನಲ್ಲಿ ನೀರಿಲ್ಲ ಅಂತೇಳಿ. ಅವರಿಗೆ ಸರಿಯಾದಂಥ ಮಾಹಿತಿ ಕೊರತೆ ಇದೆ. ಉಜನಿ ಅಣೆಕಟ್ಟಿನಲ್ಲಿ ಇವತ್ತಿಗೂ 40ರಿಂದ 50 TMC ಅಷ್ಟು ನೀರಿದೆ. ಅದು ಲೈವ್ ಸ್ಟೋರೇಜ್ನಲ್ಲಿಲ್ಲ, ಅದು ಡೆಡ್ ಸ್ಟೋರೇಜ್ನಲ್ಲಿದೆ. ನೀವೊಂದು ಜಂಟಿ ಸರ್ವೆಯನ್ನು ಮಾಡಿ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಒಂದಿಷ್ಟು ಪ್ರತಿನಿಧಿಗಳನ್ನ, ಇರಿಗೇಷನ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳನ್ನ ಸೇರಿಸ್ಕೊಂಡು ನೀವು ಉಜನಿ ಅಣೆಕಟ್ಟಿಗೆ ಭೇಟಿಯನ್ನು ಕೊಡಿ. ಅಲ್ಲಿ ಅಧಿಕಾರಿಗಳನ್ನ ಕರೆಸಿ ವಾಸ್ತವಿಕ ಏನು ಅಲ್ಲಿ ಪರಿಸ್ಥಿತಿ ಇದೆ ಅನ್ನೋದನ್ನ ತಿಳ್ಕೊಂಡು ಮಾತಾಡುವಂಥದ್ದಾಗಬೇಕು. ಇಲ್ಲೇ ಗುಲ್ಬರ್ಗದಲ್ಲಿ, ಅಫ್ಜಲ್ಪುರದಲ್ಲಿ ಇಲ್ಲಿ ಕೂತ್ಕೊಂಡು ಭೀಮಾನ ಅಲ್ಲಿ ಉಜನಿ ಅಣೆಕಟ್ಟದ ನೀರಿಲ್ಲ ಅಂತೇಳಿ ಹೇಳುವುದು ಅತ್ಯಂತ ಮೂರ್ಖತನವಾದ ಅಂತಕ್ಕಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ನಂದು ದೊಡ್ಡ ಆಗ್ರಹ ಇದೆ. ನೀವು ಒಂದು ಕಡೆಗೆ ಆಲಿಮಟ್ಟಿಯಿಂದ ನೀರು ಬಿಡಿಸ್ತೀನಿ ಅಂತ ಹೇಳ್ತೀರಿ, ಇನ್ನೊಂದು ಕಡೆಗೆ ನಾರಾಯಣಪುರದಿಂದ ನೀರು ಬಿಡಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ. ನಮ್ಮ ಹಕ್ಕಿನ ನೀರನ್ನು ನೀವು ನಮಗೆ ಕೇಳ್ತಾ ಇಲ್ಲ. ನಮಗೆ ಭೀಮಾ ನದಿಗೆ ನೀರು ಬರಬೇಕಾಗಿರೋದು ಉಜನಿ ಅಣೆಕಟ್ಟಿನಿಂದ. ಭೀಮಾ ನದಿ ಹುಟ್ಟುವುದು ಮಹಾರಾಷ್ಟ್ರದಲ್ಲಿ. ಆ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತದ್ದು ಉಜನಿ ಅಣೆಕಟ್ಟು. ನಮಗೆ ಬರಬೇಕಾದ ನೀರು ಅದನ್ನು ಇವತ್ತು ನೀವು ಕಾಟಾಚಾರಕ್ಕೆ ಕುಡಿಯೋ ನೀರಿಗಾಗಿ 1 TMC 2 TMC ಈ ಕೆನಲ್ ಮುಖಾಂತರ ನೀರು ಬಿಡ್ತಕ್ಕಂಥ ಬಿಡಿಸುವಂತ ಕೆಲಸ ಏನು ಮಾಡ್ತಾ ಇದ್ದೀರಲ್ಲ, ಅದು ಪರ್ಮನೆಂಟ್ ಸೋರ್ಸ್ ಅಲ್ಲ. ಅದು ರೈತರಿಗೆ ಅನುಕೂಲ ಆಗಲ್ಲ. ಬರೇ ಕುಡಿಲಿಕ್ಕೆ ಇಷ್ಟು ನೀರನ್ನು ಬಳಸ್ಕೋಬಹುದು. ಒಂದಿಷ್ಟು ಜನ ಹೇಳ್ತಾರೆ ಇಲ್ಲ, ನಾವು ರೈತರಿಗೆ ನೀರು ಕೊಡ್ಲಿಕ್ಕಾಗಲ್ಲ, ರೈತರು ಇದೇ ನೀರನ್ನು ನಂಬಿಕೊಂಡು ಅವ್ರು ಬೆಳೆ ಬೆಳೆದ್ರೆ ನಾವೇನು ಮಾಡಮನ್ನುವಂಥ ವಾದವನ್ನ ಮಾಡ್ತಾರೆ. ಒಂದು ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಬ್ಯಾರೇಜ್ ಕಮ್ಮ ಬ್ರಿಡ್ಜ್ನಲ್ಲಿ
ಬ್ಯಾರೇಜ್ ಕಮ್ ಬ್ರಿಡ್ಜ್ ನಲ್ಲಿ ಇವತ್ತು ರೈತರಿಗೆ ನೀರು ಬಳಕೆ ಮಾಡ್ಕೊಳ್ಳಕ್ಕಾಗಿ ಇಲ್ಲ, ಅದು ಪಂಪ್ ಸೆಟ್ಗಳ ಕುಂದ್ರ ಸಪ್ಲೈ ಇಲ್ಲ, ಕಾನೂನು ಹಂಗಿಲ್ಲ, ಅದು ಏನಿದ್ರು ಕೂಡ ಜಾನುವಾರುಗಳಿಗೆ ಕುಡಿಲಿಕ್ಕೆ ಇಂಡಸ್ಟ್ರಿಗಳಿಗೆ ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರಲ್ಲ. ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಬ್ಯಾರೇಜ್ ಕಮ್ ಬ್ರಿಡ್ಜಿನ ನೀರನ್ನ, ಕೆರೆ ನೀರುಗಳನ್ನ ರೈತರು ಪಂಪ್ ಸೆಟ್ಗಳ ಮುಖಾಂತರ, ಕಾಲುವೆಗಳ ಮುಖಾಂತರ ಹೊಲಕ್ಕೆ ನೀರನ್ನ ಬಳಕೆಯನ್ನ ಮಾಡ್ಕೊಳ್ಳೋದು ಬರೀ ಅಫಜಲ್ಪುರ ಭಾಗದಲ್ಲಿ ಅಷ್ಟೇ ಅಲ್ಲ, ಭಾರತ ದೇಶದ ಎಲ್ಲ ಕಡೆಗೂ ಅದನ್ನ ಮಾಡ್ತಾ ಇದ್ದಾರೆ. ನೀವು ಜನರಿಗೆ ದಾರಿ ತಪ್ಪಿಸಕ್ಕಂತ, ರೈತರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಬೇಡ, ಬರೇ ಕುಡಿಲಿಕ್ಕೆ ನೀರು ಅಷ್ಟೇ ಬಿಡ್ತೀವಿ ಅಂತ ಹೇಳೋದು ಬೇಡ. ಇವತ್ತು ನೋಡಿ, ಅಫಜಲ್ಪುರ ಒಂದೇ ತಾಲೂಕಿನಲ್ಲಿ ಸುಮಾರು 11 ರಿಂದ 12 ಲಕ್ಷ ಟನ್ ಕಬ್ಬನ್ನ ಪ್ರತಿ ವರ್ಷ ರೈತರು ಬೆಳೀತಾರೆ. 2 ತಿಂಗಳು ನೀರು ಹೋದ್ರೆ ಅದು ಸಂಪೂರ್ಣ ಒಣಗಿ ಹೋಗ್ತದೆ. ಸುಮಾರು 350 ಕೋಟಿ ರೂಪಾಯಿ ಕಬ್ಬನ್ನ ಒಣಗಿ ಹೋದ್ರೆ ಒಂದು ಗಣಿಕೆನೂ ಕೂಡ ಕಬ್ಬು, 1 ಟನ್ ಕಬ್ಬನ್ನು ಕೂಡ ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಗಲ್ಲ ರೈತರಿಂದ. ನೀರು ಬತ್ತಿ ಹೋಗೋದ್ರ, ಭೀಮಾ ನದಿ ಬತ್ತು ಹೋಗೋದ್ರಿಂದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕೊಳವೆ ಬಾವಿಗಳನ್ನು ಕೂಡ ನೀರನ್ನ ಸಂಪೂರ್ಣವಾಗಿ ಅಂತರ್ಜಲ ಮಟ್ಟ ಕುಸಿದು ಹೋಗ್ತದೆ. ಇದರಿಂದ ಘೋರ ಅನ್ಯಾಯ ಆಗ್ತದೆ. 5 TMC ನೀರನ್ನು ನೀವೇನಾದರೂ ಉಜ್ಜಿನಿ ಅಣೆಕಟ್ಟಿನಿಂದ ಹರಿಸಿದ್ರೆ ಅಂದ್ರೆ, ಇಲ್ಲ ನೀವು ಬಹಳ ತುರ್ತು ಪರಿಸ್ಥಿತಿಯಲ್ಲಿ ಏನಾದರೂ ಆಲಿಮಟ್ಟಿನಿಂದ ಹರಿಸ್ತಿದ್ರು ಹರಿಸಿ, ಆದ್ರೆ ನಮ್ಮ ಹಕ್ಕಿನ ನೀರು ಎಲ್ಲಿದೆ ಕೇಳಬೇಕಂದ್ರೆ ನಾವು ಕೇಳಬೇಕಾಗಿರೋದು ಉಜ್ನಿ ಅಣೆಕಟ್ಟಿನಿಂದ. ಇದೇ ಪರಿಸ್ಥಿತಿಯನ್ನು ಮುಂದುವರೆದ್ರೆ ಮುಂದೆ ಮಹಾರಾಷ್ಟ್ರದವರು ಅದು ಕರ್ನಾಟಕದ ಹಕ್ಕಿನ ನೀರು ಇಲ್ಲೇ ಇಲ್ಲ ಕೇಳಲಾರದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಪ್ರತಿ ವರ್ಷ ಈ ಸಮಸ್ಯೆ ತಲೆದೂರುತ್ತದೆ. ಕೂಡಲೇ ರಾಜ್ಯ ಸರ್ಕಾರ ಆಗಿರ್ಬೋದು, ಜಿಲ್ಲಾ ಆಡಳಿತ ಆಗಿರ್ಬೋದು, ತಾಲೂಕು ಆಡಳಿತವಾಗಿರ್ಬೋದು, ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಅತ್ಯಂತ ಶೀಘ್ರದಲ್ಲಿ ಭೀಮಾ ನದಿಗೆ 5 TMC ನೀರು ಹರಿಸಬೇಕನ್ನತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಕೂತ್ಕೊಂಡಿದ್ದೀವಿ. ನಮ್ಮೆಲ್ಲ ಬಳಗ ಸೇರ್ಕೊಂಡು ರೈತರನ್ನು ಒಳಗೊಂಡಂತೆ ಇವತ್ತು ಚಾಲನೆಯನ್ನು ಕೊಡುವಾಗ ಸ್ವಾಮೀಜಿಗಳು ಬಂದಿದ್ದಾರೆ, ನಾಳೆ ಸ್ವಾಮೀಜಿಗಳು ಬರ್ತಾರೆ, ವಿವಿಧ ಮುಖಂಡರು ಬರ್ತಾರೆ. ಎಲ್ಲ ಪಕ್ಷಾತೀತ, ಜಾತ್ಯತೀತವಾಗಿ ಇದನ್ನ ಒಂದು ಧರಣಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಅಭೂತಪೂರ್ವವಾದಂತಹ ಬೆಂಬಲ ನಮಗೆ ಸಿಗ್ತಾ ಇದೆ. ಇನ್ನೂ ದಿನಕ್ಕೆ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತದೆ. ಎಷ್ಟೇ ಹೋರಾಟ ಗಂಭೀರ ಸ್ವರೂಪದಾದ್ರೂ ನಾವು ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟವನ್ನು ಮಾಡ್ತೇವೆ. ಭೀಮಾ ತೀರದ ಜನತೆಗೆ, ರೈತರಿಗೆ ಅನ್ಯಾಯ ಆಗಲಿಕ್ಕೆ ನಾವು ಬಿಡಲ್ಲ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಂತಕ್ಕಂಥ ಆಗ್ರಹವನ್ನ ನಾನು ಇವತ್ತು ಮಾಡ್ತಾ ಇದ್ದೇನೆ. ಅಫಜಲಪುರ.